ನೋಡಿ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಇದನ್ನೊಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಮನ್ವಿತ ಇಲ್ಲಿ ಹಾಲು ಕೋವಾ ಮಾಡಿದ್ದಾಳೆ ನೋಡಿ. ಈಗ ಕಟ್ ಮಾಡ್ತಾ ಇದ್ದಾಳೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ನಾನು ಟೀಯನ್ನು ಮಾಡ್ತಾ ಇದ್ದೇನೆ. ಸ್ಪೆಷಲ್ ಟೀ ತುಂಬ ಚೆನ್ನಾಗಿ ಬರುತ್ತದೆ. ಅದು ಲೇಯರ್ ಥರ ಮೇಲ್ಗಡೆ ಡಿಕಾಕ್ಷನ್ ಹಾಗೂ ಕೆಳಗಡೆ ಹಾಲಲ್ಲಿರ್ತದೆ, ಆ ಥರ ಮಾಡ್ತಾ ಇದ್ದೇನೆ. ತುಂಬ ಸಿಂಪಲ್ ಮಾಡಲಿಕ್ಕೆ, ಸ್ವಲ್ಪ ಬಿಸಿಯಾಗಿ ನಾವು ಮಾಡಬೇಕಾಗ್ತದೆ. ತುಂಬ ರುಚಿಯಾಗಿರ್ತದೆ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಈ ಟೀ ಮಂಗಳೂರಲ್ಲಿ ತುಂಬ ಫೇಮಸ್. ಹೆಚ್ಚಿನವರು ಇದನ್ನು ಇಷ್ಟಪಡ್ತಾರೆ. ಒಂದು ಕಡೆ ಕಲ್ಲರ್ಕ ಎಂಬಲ್ಲಿ ಇದರ ಒಂದು ಹೋಟೆಲ್ ಇದೆ. ಆ ದಾರಿಯಾಗಿ ಯಾರಿಗಾದರೂ ಎಲ್ಲಿಗಾದರೂ ಹೋಗಲಿಕ್ಕಿದ್ರೆ ಆ ಹೋಟೆಲಿಗೆ ಹೋಗಿ ಹೆಚ್ಚಿನವರು ಟೀಯನ್ನು ಕುಡಿತಾರೆ. ಆ ಹೋಟೆಲಲ್ಲಿ ಮಾಡುವ ರೀತಿಯಲ್ಲೇ ನಾನು ನಿಮಗೆ ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತೇಳಿ ತಿಳಿಸಿಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಟೀ ರೆಸಿಪಿಯನ್ನು ನಾವೀಗ ನೋಡೋಣ. ನಾನೀಗ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ನೀರು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಈ ನೀರು ಚೆನ್ನಾಗಿ ಕುದಿಬೇಕು. ಈಗ ನೀರು ಕುದಿತಾ ಇದೆ, ಹಾಲು ಕೂಡ ಬಿಸಿ ಆಯಿತು. ಟೀ ಮಾಡೋದು ಅಂದರೆ ಟೀ ಚಹಾ ಮಾಡೋದು 2 ಗ್ಲಾಸಿಗೆ ಬಿಸಿನೀರು ಹಾಕಿ ಇಡಬೇಕು. ನಮಗೆ ಕೇಟಿ ಮಾಡಬೇಕಿದ್ರೆ ಗ್ಲಾಸ್ ಬಿಸಿ ಬಿಸಿಯಾಗಿರಬೇಕು, ಆದ ಕಾರಣ ಇದಕ್ಕೆ ಬಿಸಿನೀರು ಹಾಕಿದ್ದೇನೆ. ತುಂಬ ಬಿಸಿಯಾಗಿದೆ. ಇದು ಒಂದು ಗ್ಲಾಸಿಗೆ ನಾನು ಚಾವಣಿಯನ್ನು ಹಾಕ್ತಾ ಇದ್ದೇನೆ. ನೋಡಿ ನಾನು ಎಷ್ಟು ಚಾವಣಿ ತಗೊಳ್ತಾ ಇದ್ದೇನೆ. ಇನ್ನು 1 ಗ್ಲಾಸ್ ಬಿಸಿನೀರು ಹಾಕ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನಾನು ಚಹಾ ಹುಡಿಯನ್ನು ಹಾಕ್ತಾ ಇದ್ದೇನೆ. ಯಾವುದು ಚಹಾ ಹುಡಿ ಕೂಡ ಆಗ್ತದೆ. ಈ ಟೀ ಮಾಡಲಿಕ್ಕೆ ಸ್ವಲ್ಪ ಚಹಾ ಹುಡಿ ಜಾಸ್ತಿ ಬೇಕಾಗ್ತದೆ. ಅಂದರೆ ಡಿಕಾಕ್ಷನ್ ತುಂಬ ಖಡಕ್ಕಾಗಿ ಬರಬೇಕು, ಆದ ಕಾರಣ ಚಹಾ ಹುಡಿ ಸ್ವಲ್ಪ ಜಾಸ್ತಿ ಬೇಕು. ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಚಹಾ ಹುಡಿಯನ್ನು ತಗೊಂಡಿದ್ದೇನೆ. ಈಗ ನಾನು ಇದಕ್ಕೆ ಬಿಸಿ ಬಿಸಿಯಾದ ನೀರನ್ನು ಹಾಕ್ತಾ ಇದ್ದೇನೆ. ನೀರು ತುಂಬ ಬಿಸಿಯಾಗಿರಬೇಕು. ನೋಡಿ, ಈ ಥರ ನೀರು ಹಾಕ್ಕೊಂಡೆ ನಾನು. ಇದನ್ನು ನಾವೀಗ 1 ನಿಮಿಷ ಮುಚ್ಚಿಡೋಣ. ಈಗ 1 ನಿಮಿಷ ಆದಮೇಲೆ ಡಿಕಾಕ್ಷನ್ ಹೇಗೆ ಆಗಿದೆ ಅಂತೇಳಿ ಈಗ ನಾವು ನೋಡೋಣ. ಖಡಕ್ಕಾಗಿದೆ. ಈಗ ನಾವು ಇದನ್ನು ಫಿಲ್ಟರ್ ಮಾಡಬೇಕು. ಈಗ ಖಡಕ್ಕಾದ ಡಿಕಾಕ್ಷನ್ ತಯಾರಾಗಿದೆ. ನಾನಿಲ್ಲಿ 2 ಗ್ಲಾಸ್ ಚಹಾ ಮಾಡುವ ಕಾರಣ 2 ಟೀ ಸ್ಪೂನ್ ನಾನು ಸಕ್ಕರೆಯನ್ನು ತಗೊಳ್ತಾ ಇದ್ದೇನೆ. ನಾವು ಈ ಹಾಲಲ್ಲಿ ನಮಗೆ ಒಳ್ಳೆ ನೊರೆ ಬರಬೇಕು, ಆವಾಗ ಮಾತ್ರ ನಮಗೆ ಕೇಟಿ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈ ಥರ ನೊರೆ ಬರಬೇಕು.
ಈಗ ನಾನು ಇದನ್ನು ಬಿಸಿ ನೀರು ಹಾಕಿದ ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ಈ ಬಿಸಿ ನೀರನ್ನು ಈಗ ನಾನು ತೆಗಿತಾ ಇದ್ದೇನೆ. ಈಗ ಗ್ಲಾಸ್ ತುಂಬ ಬಿಸಿಯಾಗಿದೆ. ಇದಕ್ಕೆ ಹಾಲನ್ನು ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ನೊರೆ ಬರಬೇಕು ಗ್ಲಾಸ್ ಮೇಲೆ. ಈ ಹಾಲಿನ ಗ್ಲಾಸಿಗೆ 1 ಸ್ಪೂನಿನ ಸಹಾಯದಿಂದ ಡಿಕಾಕ್ಷನ್ ಹಾಕಬೇಕು. ಈ ಥರ ಮಾಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಒಮ್ಮೆಲೆ ಹಾಕ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ನೋಡಿ ಫ್ರೆಂಡ್ಸ್, ಕೇಟಿ ಚಹಾ ರೆಡಿ ಆಯಿತು. ನೋಡಿ ಹೇಗೆ ಬಂದಿದೆ ನೋಡಿ. ಇದು ಲೇಯರ್ ಆಗಿ ನಿಂತಿದೆ. ಕೆಳಗಡೆ ಹಾಲು, ಮೇಲ್ಗಡೆ ಡಿಕಾಕ್ಷನ್. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಇದನ್ನೊಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ನಾನೀಗ ಇದನ್ನು ಕುಡಿದು ನೋಡ್ತಾ ಇದ್ದೇನೆ ಹೇಗೆ ಬಂದಿದೆ ಅಂತೇಳಿ. ನೋಡಿ, ಒಂಚೂರು ಮಿಕ್ಸ್ ಆಗಲಿಲ್ಲ. ನಾನೀಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಮೇಲೆ ಕೆಳಗೆ ಹೋಗ್ತಾ ಇದೆ, ಆದರೂ ಇದು ಮಿಕ್ಸ್ ಆಗ್ತಿಲ್ಲ. ನಾನೀಗ ಸ್ಪೂನ್ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಕುಡಿತಾ ಇದ್ದೇನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಸ್ಟ್ರಾಂಗ್ ಆಗಿ ತುಂಬ ಒಳ್ಳೆಯದಾಗ್ತದೆ ಕುಡಿಯಲಿಕ್ಕೆ. ಫ್ರೆಂಡ್ಸ್, ನನ್ನ ಈ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋವನ್ನು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.